ಅದಕ್ಕೆ ನೀನು ಪೋಸ್ಟ್ ಮಾಡಬೇಡ ಅಂದಿದ್ದು. ಇವತ್ತು ವ್ಲಾಗ್ ಏನಂದ್ರೆ ಮೇಕಪ್ ವ್ಲಾಗು. ನೋಡಿ ಒಂದು ನಿಮಿಷ. ನಾನು ನನ್ನ ಸ್ಕಿನ್ ಕೇರ್ ಹಾಗೂ ನಾನು ಹೇಗೆ ಸಿಂಪಲ್ ಮೇಕಪ್ ಮಾಡ್ಕೋತೀನಿ ಅನ್ನೋದನ್ನ ಫ್ರೆಂಡ್ಸ್ ಮೇಲೆ ಪ್ರಯೋಗ ಮಾಡಿ ಎಲ್ಲರಿಗೂ ತೋರಿಸ್ತಾ ಇದ್ದೀನಿ. ಇಬ್ರು ಹಿಂಗ್ ಅನ್ಕೊಳ್ಳಿ. ಕ್ಲಾರಿಟಿ ಕೊಡು ಅವ್ರಿಗೆ. ಬೇಸಿಕಲಿ ನಾನು ಅದು ಫೌಂಡೇಶನ್ ನಾನು ಹಚ್ಚೋದಿಲ್ಲ ಗೈಸ್, ಕನ್ಸೀಲರ್ ನಂದೆಲ್ಲ. ನಾನು ಇವಳು 18 ವರ್ಷದ ಫ್ರೆಂಡ್ ಗೈಸ್, ನನಗೆ ಬೆನ್ನಿಗೆ ಬಿದ್ದಿದ್ದೆ. ಇಟ್ಸ್ ಫೈನ್. ಮೇಕಪ್ ವ್ಲಾಗ್ ಅಲ್ಲಿ ದುರಂತ. ನನ್ನ ಹತ್ರ ಎಷ್ಟು ಲಿಪ್ಸ್ಟಿಕ್ ಇದೆ. ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಗೈಸ್, ಇವತ್ತಿನ ವ್ಲಾಗ್ ಏನು ಅಂತ ನೀವು ಥಂಬ್ನೇಲ್ ಮತ್ತೆ ಟೈಟಲ್ ನೋಡಿರ್ತೀರ. ನಾನು ನನ್ನ ಸ್ಕಿನ್ ಕೇರ್ ಹಾಗೂ ನಾನು ಹೇಗೆ ಸಿಂಪಲ್ ಮೇಕಪ್ ಮಾಡ್ಕೋತೀನಿ ಅನ್ನೋದನ್ನ ನನ್ನ ಫ್ರೆಂಡ್ಸ್ ಮೇಲೆ ಪ್ರಯೋಗ ಮಾಡಿ ನಿಮ್ಮೆಲ್ಲರಿಗೂ ತೋರಿಸ್ತಾ ಇದ್ದೀನಿ. ಎಲ್ಲ ಕೇಳ್ತಾ ಇದ್ರಿ, ಅಕ್ಕ ನೀವು ಲಿಪ್ಸ್ಟಿಕ್ ಶೇಡ್ ಯಾವುದು, ನೀವು ಅಕ್ಕ ಬ್ಲಷ್ ಯಾವುದು ಅಂತ ಎಲ್ಲ, ಮತ್ತು ನೀವು ಸಿಂಪಲ್ಲಾಗಿ ಮೇಕಪ್ ಮಾಡ್ಕೋತೀರಲ್ಲ ಅದು ಹೇಗೆ ಮಾಡ್ಕೋತೀರಾ ಏನು ಅಂತೆಲ್ಲ ಕೇಳ್ತಿದ್ರಿ. ನನಗೆ ನಾನೇ ಮಾಡ್ಕೊಂಡ್ರೆ ಬೋರ್ ಆಗುತ್ತೆ ಅಂತ ಅಂದ್ಬಿಟ್ಟು ನನ್ನ ಫ್ರೆಂಡ್ಸಿಗೆ ಮಾಡ್ತಾ ಇದ್ದೀನಿ. ನೀವೆಲ್ಲ ಗೊತ್ತಿದ್ದಂಗೆ ನಾನು ಇಂಡಿಯಾಗೆ ಬಂದಿದ್ದೀನಿ. ಸಂಜನಾ ಹೈದ್ರಾಬಾದಿಂದ ಬಂದಿದ್ದಾಳೆ, ಗಾನಾ ಬೆಂಗಳೂರವಳೆ. ಸೊ ಬಂದಿದ್ದಾಯ್ತು, ನಾವು ಸ್ಲೀಪ್ ಓವರ್ ಮಾಡೋಣ ಅಂತ ಪ್ಲ್ಯಾನ್ ಮಾಡಿದ್ದು. ನಿಮಗೆ ಒಂದು ಕ್ಲಿಪ್ಪಿಂಗ್ ತೋರಿಸ್ತೀನಿ, ಹೋಗಿ ನೋಡ್ಕೊ ಬನ್ನಿ ಗೈಸ್. ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಸಿರಿ ಲಂಡನ್. ಹಾಯ್ ಗೈಸ್, welcome back to Siri's channel. Siri London Diaries. It's 12:40 guys, literally it's 12:40 and we are planning to make a vlog. Siri, we have a content. So I'm waiting for like Siri to explain. ಕನ್ನಡ ಬ್ಲಾಗ್ ನೀನು ಇಂಗ್ಲಿಷ್ ಅಲ್ಲಿ ಮಾತಾಡಿದ್ರೆ ಇದೆ, ಅದಕ್ಕೆ ನೀನು ಪೋಸ್ಟ್ ಮಾಡಬೇಡ ಅಂದಿದ್ದು. Hi guys, ವೆಲ್ಕಮ್ ಬ್ಯಾಕ್ ಟು ಸಿರಿ ಲಂಡನ್ ಡೈರೀಸ್. ಇವತ್ತು ವ್ಲಾಗ್ ಏನಂದ್ರೆ ಮೇಕಪ್ ವ್ಲಾಗು. ನಮಗೆ ಅವಳು ಮೇಕಪ್ ಮಾಡ್ತಾ ಇದ್ದಾಳೆ. ಟೈಮ್ ನೋಡಿ ಒಂದು ನಿಮಿಷ. 12:42. ಓಕೆ, It's past my bedtime guys. ಕನ್ನಡದಲ್ಲಿ ಮಾತಾಡು. ನನ್ನ ಬೆಡ್ ಟೈಮ್ ಇಟ್ಸ್ past. Okay guys, I'm excited. How is she going to like? ಕನ್ನಡದಲ್ಲಿ ಮಾತಾಡೋದು ಇವಾಗ ತಾನೇ ಹೇಳಿದ್ರು. ಮಾತಾಡು ಕನ್ನಡದಲ್ಲಿ. ಅವಳು ಹೆಂಗ್ ಮೇಕಪ್ ಮಾಡ್ತಾಳೆ, ನನ್ನ ಮೇಲೆ ಅದು ಹೆಂಗ್ ಕಾಣಿಸುತ್ತೆ ಅಂತ ನೋಡಕ್ಕೆ ಐ ಆಮ್ ಎಕ್ಸೈಟೆಡ್. ಸೊ ಲೆಟ್ಸ್ ಸಿ how she is going to do, because she is actually ಅವಳು ಚೆನ್ನಾಗಿ ಮೇಕಪ್ ಮಾಡೋದು ಕಲ್ತವಳೆ. ಮುಂಚೆ ಸಿರಿ ಮೇಕಪ್ ಪ್ರಾಡಕ್ಟ್ಸು ಮುಡ್ತಿರ್ಲಿಲ್ಲ, ಆದರೆ ಇವಾಗ she is doing amazing makeup. So I want her to try it on me, and Ghana never does makeup until today. So she's going to ಅವಳ ಮೇಲೂ ಟ್ರೈ ಮಾಡ್ತಿದ್ದಾಳೆ. ಸೊ ನೋಡೋಣ. ನೋಡ್ಕೊ ಬಂದ್ರ ಎಷ್ಟು ಚೆನ್ನಾಗಿ ನನ್ನ ಫ್ರೆಂಡ್ಸು ಚಾನೆಲ್ನ ವೆಲ್ಕಮ್ ಬ್ಯಾಕ್ ಮಾಡಿ ಮಾಡ್ತಾ ಇದ್ದೆ. ಹೌದು ಗೈಸ್, ಯಾಕೆಂದ್ರೆ ಇವರಿಬ್ರು ತುಂಬಾ ಅಂದ್ರೆ ತುಂಬಾ ಕ್ಯಾಮ್ರಾ ಶೈ. ಇವರಿಬ್ರನ್ನ ಕ್ಯಾಮ್ರಾದಲ್ಲಿ ಕೂಡ್ಸೋಷ್ಟ್ರಲ್ಲಿ ಅಪ್ಪ 2 ಅವರಿಂದ ಟ್ರೈ ಮಾಡ್ತಾ ಇದ್ದೀನಿ. ಏನು ಅರ್ಥವೇ ಆಗ್ತಿಲ್ವೇ ಈ ಕೇಸು? ಎಳೆ ಮಗು ಆಗಿದ್ದಿದ್ರೆ ಓಕೆ. ಗೈಸ್ ಟೈಮ್ ನೋಡಿ, 1 ಗಂಟೆ ನೈಟ್ 1 ಗಂಟೆ ನಿದ್ದೆ ಅಂತೆ ನೋಡಿ ಗೈಸ್. ಸೊ ಇವಾಗ ತಡ ಮಾಡೋದು ಬೇಡ, ನೀವೆಲ್ಲ ಗೊತ್ತಿದ್ದಂಗೆ ಮೇಕಪ್ ವ್ಲಾಗ್ ಮಾಡ್ತಾ ಇದೀವಿ. ಬನ್ನಿ ವ್ಲಾಗ್ ಒಳಗೆ. ಆಲ್ರೆಡಿ ಎಷ್ಟು ಕಾನ್ಶಿಯಸ್ ಫೀಲ್ ಆಗ್ತೈತಲ್ವಾ? ಕಾನ್ಶಿಯಸ್ ಆಗಬೇಡಿ ಗೈಸ್, ಫೈನ್. ರೆಕಾರ್ಡ್ ಆಗ್ತಾ ಇದೆ, ಏನು ಹಾಕ್ಬಿಟ್ಟಳು ನನ್ನ ಮೇನ್ ಪ್ರಾಡಕ್ಟ್ ಮರ್ತದೆ. ರೋಸ್ ವಾಟರ್ ತಗೋಬಾ ಸಂಜನಾ ಪ್ಲೀಸ್. ಸಾರಿ. ಇವಾಗ ನಾವು ಫೇಸ್ ವಾಶ್ ಮಾಡ್ಕೊಂಡು ಬೇರ್ ಫೇಸಲ್ಲಿ ಇದೀವಲ್ವಾ? ಹೌದು ಗೈಸ್, ನಮ್ಮ ಸಂಜನಂಗೆ ಸ್ವಲ್ಪ ನಾಲೆಜ್ ಇದೆ ಮೇಕಪ್ ಬಗ್ಗೆ, ನಮ್ಗೆ ಝೀರೋ ನಾಲೆಜ್ ಮೇಕಪ್ ಬಗ್ಗೆ. ಇವತ್ತು ಸ್ವಲ್ಪ ಪ್ರಾಡಕ್ಟ್ಸ್ನ ತೋರಿಸಿ ಗಾನಿಗೆ ಯಾವ ಪ್ರಾಡಕ್ಟ್ಸ್ ಗೊತ್ತು ಅಂತ ಕೇಳೋಣ. ಅಂದ್ರೆ ಇವಾಗ ಅವಳಿಗೆ ಅಪ್ಲೈ ಮಾಡಕ್ ಮುಂಚೆ ಇಬ್ರಿಗೂ ಕೇಳೋಣ. ಆಕ್ಚುಲಿ ಫನ್. ಇಟ್ ವಿಲ್ ಬಿ ಫನ್. ಸೊ ಇಬ್ರಿಗೂ ಕೇಳೋಣ, ನೋಡೋಣ ಯಾರ್ಯಾರು ಎಷ್ಟೆಷ್ಟು ಗೆಸ್ಟ್ ಮಾಡ್ತಾರೆ ಏನು ಅಂತ. ಬನ್ನಿ ಗೈಸ್, ಫಸ್ಟ್ ಸ್ಟೆಪ್ಗೆ ಹೋಗೋಣ. ನಾನು ಎಲ್ಲ ಪ್ರಾಡಕ್ಟ್ಸು ಲಂಡನ್ನಿಂದ ತಂದಿಲ್ಲ, ಹಾಫ್ ಆಫ್ ದ ಪ್ರಾಡಕ್ಟ್ಸ್ನ ಮಾತ್ರ ತಂದಿದ್ದೀನಿ. ಹಾಫ್ ಪ್ರಾಡಕ್ಟ್ ಲಂಡನಲ್ಲಿದೆ, ಹಾಫ್ ಪ್ರಾಡಕ್ಟ್ ಇಲ್ಲಿದೆ. ಮೇನ್ ಥಿಂಗ್ ಏನೇನು ಇರೋ ಪ್ರಾಡಕ್ಟಲ್ಲಿ ತೋರಿಸ್ತಾ ಇದ್ದೀನಿ ಅಷ್ಟೇ. ಫಸ್ಟ್ ಸ್ಟೆಪ್ ಬಂದು ರೋಸ್ ವಾಟರ್ ಗೈಸ್. ಮಖ ತೊಳ್ಕೊಂಬಂದು ಕೂತಿದ್ದಾರೆ, ಏನು ಹಚ್ಚಿಲ್ಲ ಮಖಕ್ಕೆ. ನನಗೆ ಫಸ್ಟ್ ಮಾಡ್ತಾ ಇದ್ದೀನಿ. ಇದೆಲ್ಲ ಆಗ್ಬಾರ್ದು, ಎಡಿಟ್ ಮಾಡಕ್ಕೆ. ವೈ ಹಿಂಗೆಲ್ಲ ಕೆರ್ಕೊಂತ ಮುಚ್ಚು ಬಾ, ನೀ ಹೋಗ್ಬಿಡು ಹಾಗಂತ ಇಲ್ಲಿ ಬಂದ್ಬಿಡು. ಸರಿ, ಬಾಯಿ ಮುಚ್ಚು, ಹಿಂಗನ್ನು ಬಾಯಿಗೆಲ್ಲ ಹೋಗ್ಬಿಡುತ್ತೆ ಅದಕ್ಕೆ. ಸಂಜನಾ
open your mouth. She won't shut up. Every time. ನಾನು ಮಾಡಿದ್ನ ಈಗ ಯಾಕೆ ಇಬ್ರಿಗೂ ಸೈಮೆಂಟೇನಿಯಸ್ಲಿ ಮಾಡಬಾರ್ದು ಇಲ್ಲ ಟೈಮ್ ವೇಸ್ಟ್ ಆಗುತ್ತೆ ಆಕ್ಚುಲಿ ಅವ್ಳದ್ದು ಒಣಗಷ್ಟರಲ್ಲಿ ನಿಂದು ಒಣಗಷ್ಟರಲ್ಲಿ ಆಕ್ಚುಲಿ ಕುತ್ಕೋಬೇಕು ನೀನು ಇಬ್ರು ಹಿಂಗ್ ಅನ್ಕೊಳ್ಳಿ ಸ್ವಲ್ಪ ನನ್ನ ಫ್ಯಾನ್ ಎಲ್ಲ ಇಲ್ಲ ಸದ್ಯಕ್ಕೆ ಆಮೇಲೆ ವಾಟ್ ಇಸ್ ದಿಸ್ ನನಗೆ ಐಲೈನರ್ ಹಾಕೋದು ನೋಡ್ರಿ ಇವಾಗ ಗೈಸ್ me and her when ಯಾವತ್ತಾದ್ರೂ ಐಲೈನರ್ ಹಾಕ್ಬೇಕು ಅಂದ್ರೆ ನನ್ನ ಕಣ್ಣು ಮೂವ್ ನೋಡಿ ರೋಸ್ ವಾಟರ್ ಎಲ್ಲ ಹಾಕ್ಬಿಟ್ಟು ಅಷ್ಟಾಗಿ ಅಲ್ಲ ಯಾರು ಮೇಕಪ್ ಮಾಡ್ಕೊಬೇಡಿ ಇಷ್ಟು ಕಾಂಪ್ಲಿಕೇಟೆಡ್ ಕಣ್ಣೆಲ್ಲ ಹಾಕಿದೇನು ಇವಾಗ ಕ್ಲೆನ್ಸರಾ ಫೇಸ್ ಕ್ಲೆನ್ಸರ್ ಕಾನನ್ಗೆ ಫೇಸ್ ಇರು ಫಸ್ಟ್ ಹಾಕ್ಬೇಕಾಗಿರೋದು ಫೇಸ್ ಕ್ಲೆನ್ಸರ್ ಇದೇ ಬ್ರ್ಯಾಂಡ್ ಹಾಕ್ಬೇಕು ಅನ್ನೋದೇನಿಲ್ಲ ಸೊ ಎನಿ ಕ್ಲೆನ್ಸರ್ ಇಸ್ ಫೈನ್ ನಾನು ಇಂಡಿಯಾದಲ್ಲಿ ಇದ್ದಿದ್ದೇ ಇದೊಂದು ಕ್ಲೆನ್ಸರ್ ಅದಕ್ಕೆ ಇದನ್ನ ಹಾಕ್ತಾ ಇದ್ದೀನಿ ಲಂಡನಲ್ಲಿ ನಾನು ಪಿಕ್ಸಿ ಯೂಸ್ ಮಾಡ್ತಿದ್ದೆ ಇಷ್ಟು ಏನಿದೆ ಸ್ನೇಲ್ ಮಸ್ಲಿನ್ ಇಟ್ ದಟ್ ಕೊರಿಯನ್ ಏನು ಗನ ಇದು ಆಯ್ತು ನಿಮ್ಮವರೆಗೂ ಬರೋಣ ಇರು ಅಲ್ಲಿವರೆಗೂ ನೀನು ಒಣಗಿಸ್ಕೊತಾ ಇರು ಸೊ ಇದನ್ನು ಸ್ವಲ್ಪ ತೊಗೊಂಡಿದ್ದೀನಿ ಹ್ಯಾಂಡ್ ಮೇಲೆ ಇದನ್ನು ಸ್ಕಿನ್ ಮೇಲೆ ಡ್ಯಾಬ್ ಮಾಡ್ತಾ ಇದ್ದೀನಿ ಮೇಲೆ ಓದಿದ್ರು ನನಗೆ ಗೊತ್ತಾಗ್ತಾ ಇಲ್ಲ. Oh, is this a moisturizer? That is not a moisturizer. It's a snail mucin, something like a serum. this one you can use it even at night or full day it will keep your skin hydrated Hydrate ಆಗಿರಕ್ಕೆ ಅದಕ್ಕೆ ಅಲ್ವಾ ಮಾಯಿಶ್ಚರೈಸರ್ ಕೂಡ ಹಚ್ಕೊಳ್ಳೋದು. ಇದಾದ್ಮೇಲೆ ಮಾಯಿಶ್ಚರೈಸರ್ ಅದಾದ್ಮೇಲೆ ಸನ್ಸ್ಕ್ರೀನ್ ಹಚ್ಕೋಬಹುದು ಗೊತ್ತಾಯ್ತಾ ಗಣ ಇದೇನಂತ ಗೊತ್ತಾಯ್ತು. ಸ್ನೇಲ್ ಮ್ಯೂಸಿನ್ ಹಾ ಅಲ್ವಾ ಸ್ನೇಲ್ದು ಜೆಲ್ ಬರುತ್ತೆ ಅಲ್ವಾ ಅದನ್ನ ಮಾಡಿರೋದಾ? ಯಾ it is that only ಓಕೆ ಸೊ ನೋಡ್ಕೊಳ್ಳಿ ಗೈಸ್ ಸೆಕೆಂಡ್ ಸ್ಟೆಪ್ ಇಸ್ ದಿಸ್ ಇವಾಗ ನೆಕ್ಸ್ಟು ಸ್ವಲ್ಪ ಲಿಪ್ಸ್ನ ಹೈಡ್ರೇಟ್ ಮಾಡೋಣ ಕೊಡಿಸಿದ್ದು ಗೈಸ್ ನಾನು ಹಾಸ್ಪಿಟ್ಲ್ ಪೇಷಂಟ್ ಆಗಿ ಬಿದ್ದಿದ್ನಲ್ಲ ಸೊ ಅವಾಗ ನನಗೆ ಲಿಪ್ಪು ಫುಲ್ ಡ್ರೈ ಆಗಿಬಿಡ್ತು ನೀರು ಸಾಕೋಬಿಟ್ಟು ಆಗ್ತಿಲ್ಲ ಗೈಸ್ ಸ್ವಲ್ಪ ಮೇಲಿಟ್ಕೊಂಡು ಕಟ್ ಮಾಡಿ ತೋರಿಸಲ್ಲಿ ಅರೆ ವೇಟ್ ಹಿಂಗೆ ತೋರ್ಸ್ ಅಟ್ಲೀಸ್ಟ್ ಕಾಮಿಡಿ ಮಾಡ್ಕೊಂಡು ಕಾಮಿಡಿ Which state language is this? ದಟ್ ಇಸ್ ಹರ್ ನಾರ್ತ್ ಇಂಡಿಯನ್ ಫ್ರೆಂಡ್ಸ್ ಲ್ಯಾಗ್ ಅರೆ ಯಾರಂತೆ ಹೊಸ ಬರ್ತಿಲ್ಲ ಮತ್ತೆ ಕೊಡಿ ಚೇಂಜ್ ಆಗ್ಬಿಟ್ಟಿದ್ದಾರೆ. ನೋಡಿ ಮಾಡ್ತೀನಿ ಅಂತ ತಗೋಬಿಟ್ಟು ಸ್ಲಿಪ್ಪರಿ ನಾನೇ ನೋಡಿ ಇದು ವ್ಯಾಸ್ಲಿಂದು ಎನಿ ವ್ಯಾಸ್ಲಿಂದ ಹಾಕೋಬೋದು ಬಟ್ ದಿಸ್ ಇಂಡಿಯಾದಲ್ಲೂ ಕೂಡ ಸಿಗುತ್ತೆ ತುಂಬ ಚೆನ್ನಾಗಿದೆ ಟ್ರೈ ಮಾಡಿ ಈಗ ಅನ್ಬೇಡ ಸಂಜನಾ ಟೂತ್ ಪೇಸ್ಟ್ ಇಲ್ಲ ಅಂದ್ರೆ ಪುಡಿ ಬಿಡು ಆಯ್ತು ಅದೆಲ್ಲ ನಾವೇ ಹಚ್ಕೋತೀವಿ. ಸರಿ ಹಚ್ಕೊಳ್ರಿ ಅಷ್ಟು ಹಿಂಗ್ ಎತ್ತಿರಾಯ್ತು ಹಿಂಗ ಒಂದು ತಿನ್ನಿಸ್ತಾಳೆ ಅದನ್ನ ಇದ್ರಲ್ಲಿ ಎಕ್ಸೆಸ್ ಬಂದಿರುತ್ತೆ ಅಲ್ವಾ ಗೊತ್ತಾ ಅದನ್ನ ವೇಸ್ಟ್ ಮಾಡಬೇಡಿ ಐಲ್ಯಾಶಸ್ ಹಾಕೊಳ್ಳಿ Is it? ಹಾಂ ಯಾಕೆಂದರೆ ಐಲ್ಯಾಶಸ್ ಇನ್ನೂ ಚೆನ್ನಾಗಿ ಕಾಣುತ್ತೆ ನೆಕ್ಸ್ಟ್ ಬಂದು ವಿಟಮಿನ್ ಸಿ ಸಿರಮ್ ಇದೆಲ್ಲ ಫಸ್ಟ್ ಸ್ಕಿನ್ ಕೇರ್ ಗೈಸ್ ಮೇಕಪ್ ಮುಂಚೆ ಡೈರೆಕ್ಟ್ ಯಾವತ್ತು ಪ್ರೆಪ್ ಸ್ಕಿನ್ ಪ್ರೆಪ್ ಎಕ್ಸಾಕ್ಟ್ಲಿ ಡೈರೆಕ್ಟ್ ಯಾವತ್ತು ಮೇಕಪ್ ಹಾಕ್ಬೇಡಿ ಸ್ಕಿನ್ಗೆ ಸ್ಕಿನ್ ಕೇರ್ ಮಾಡಿ ಮಾಡು ಸ್ಕಿನ್ ಕೇರ್ ಮಾಡಿ ಮೇಕಪ್ ಹಾಕಿ ಸೊ ಅವಾಗ ನಿಮ್ಮ ಸ್ಕಿನ್ನ ಹೈಡ್ರೇಟ್ ಮಾಡಿ ಈಗ ನಿಂಗೆ ಡ್ಯಾಬ್ ಮಾಡ್ಕೋಬೇಕು ತಾನೆ ಸ್ಕಿನ್ ಏನಿಲ್ಲ ಹಂಗೇನಿಲ್ಲ ಎಲ್ಲ ಕಡೆ ಸ್ಪ್ರೆಡ್ ಮಾಡ್ಕೋಬೇಕು ಕ್ಲೀನಾಗಿ ಹಾಂ ಗಾನ ಮಾಡೋಕ್ಕೆ ಈಸಿ ಆಗ್ತಿದೆ ಮಾಯ್ಶ್ಚರೈಸರು ಇದು ವಿಟಮಿನ್ ಸಿ ಇದೆ ಮುಂಚೆ ನಾನು ಡರ್ಮಾ ಯೂಸ್ ಮಾಡ್ತಿದ್ದೆ ಗೈಸ್ ಆಮೇಲೆ ಲಂಡನ್ಗೆ ಹೋದ್ಮೇಲೆ ಸ್ವಲ್ಪ ಜಾಸ್ತಿ ಅಪ್ಗ್ರೇಡ್ ಮಾಡಿದೆ ಇದು ನಂಗೆ ಗೊತ್ತಿಲ್ಲ ಎಷ್ಟು ಖಾಲಿ ಆಗಿದೆಯೋ ಎಷ್ಟು ಮಿಕ್ಕಿದೆಯೋ ಅಂತ ಆಕ್ಚುಲಿ ನಾವು ಇನ್ಮೇಲೆ ವ್ಲಾಗ್ಗೆ ಬರೋಕ್ಕೆ ಟ್ರೈ ಮಾಡ್ತೀವಿ ಜಾಸ್ತಿ ಮಾತಾಡೋಕ್ಕೆ ಟ್ರೈ ಮಾಡ್ತೀವಿ ಹೌದು ಗೈಸ್ ನೋಡಿ ವೆರಿ ಶೈ ಗೈಸ್ ಆ್ಯಕ್ಚುಲಿ ನನ್ನ ಕ್ಲೋಸೆಸ್ಟ್ ಫ್ರೆಂಡ್ಸೇ ಬ್ಲಾಗಲ್ಲಿ ಬರೋಕ್ಕೆ ಶೈ ಏನು ಮಾಡಲಿ ಜಾಸ್ತಿ ಮಾತಾಡೋರೆ ಅಲ್ಲ ಜಾಸ್ತಿ ಕ್ಲೋಸ್ ಆಗಿರೋರೆ ಮಾತಾಡೋಲ್ಲ ನಾನು ಏನು ಮಾಡಲಿ ಎಸ್ಪೆಷಲಿ ಇವಳಂತೂ ಆಫ್ ಕ್ಯಾಮ್ರಾ ನೋಡಬೇಕು ಬೈಗುಳ ನೋಡಬೇಕು ಹಚ್ಕೊಬೇಡಿ ನಾನು ಹಿಂಗೆ ಕೈಗೆ ಹಚ್ಕೊಳ್ತೀನಿ ಸನ್ಸ್ಕ್ರೀನ್ ಥರ ಫೀಲ್ ಆಗ್ತಾ ಇದೆ. ಸನ್ಸ್ಕ್ರೀನ್ ಹಚ್ಬೇಕಾ ನೈಟ್ ಟೈಮಲ್ಲಿ ಇಲ್ಲ ಬೇಡ ಗೈಸ್ ಇದು ಒಂದು ಸನ್ಸ್ಕ್ರೀನು ಗೈಸ್ ಸ್ಟೆಪ್ಪು ಹಾಂ ಚೂರು ಇನ್ನೇನು ಹಾಕೋಬಿಟ್ರಿ ಎತ್ತಾಗತ್ತಲ್ಲ ಅದು ವೈಟ್ ಕಾಸ್ಟ್ ಆಗತ್ತಲ್ಲ ಇಲ್ಲ ಇದು ನಾನ್ ಗ್ರೀಸಿ ಇದು
ಮಾಯಿಶ್ಚರೈಸರ್ ಹಾಕಿ ಗ್ಯಾಪೇ ಕೊಟ್ಟಿಲ್ಲ. ಮಾಯಿಶ್ಚರೈಸರ್ ಆದ್ಮೇಲೆ ಸನ್ಸ್ಕ್ರೀನ್ ಸಡನ್ ಆಗಿ ಹಂಗೆ ಹಾಕ್ಬೋದು, ಇಟ್ಸ್ ಫೈನ್. ಕ್ಲಾರಿಟಿ ಕೊಡು ಅವ್ರಿಗೆ, ದಟ್ ಮಾಯಿಶ್ಚರೈಸರ್ ಆದ್ಮೇಲೆ ಸನ್ಸ್ಕ್ರೀನ್ ಹಚ್ಕೋಬಹುದು ಅಂತ. ಗೈಸ್ ಮಾಯಿಶ್ಚರೈಸರ್ ಆಗಿದ ತಕ್ಷಣ ಸನ್ಸ್ಕ್ರೀನ್ ಹಚ್ಕೋಬಹುದು, ಯು ಡೋಂಟ್ ಹ್ಯಾವ್ ಟು ವೆಯ್ಟ್. ಈ ಸಿರಮ್ಗೆ ಎಲ್ಲ ವೆಯ್ಟ್ ಮಾಡ್ತೀರಾ ಗೊತ್ತಾ, ಆ ಥರ ಏನು ವೆಯ್ಟ್ ಮಾಡೋ ಅವಶ್ಯಕತೆ ಇಲ್ಲ. ಸೊ ಗೈಸ್ ಆಮೇಲೆ ಈ ಪ್ರೋ ಮೇಕಪ್ ಆರ್ಟಿಸ್ಟ್ ಇರ್ತಾರೆ ಗೊತ್ತಾ, ನೋಡ್ಬಿಟ್ಟು ಇದು ತಪ್ಪು ಅದು ತಪ್ಪು, ದಯವಿಟ್ಟು ಪ್ಲೀಸ್ ನನಗೇನು ಗೊತ್ತೋ ನೀವೆಲ್ಲ ಎಷ್ಟೊಂದು ಜನ ಕೇಳಿದ್ರಿ ಅಲ್ವಾ, ಸಿರಿಯಾಕ ನೀವು ಹೇಗೆ ನಿಮ್ಮ ಸ್ಕಿನ್ ಕೇರಿಂದ ಹಿಡಿದು ಮೇಕಪ್ ಮಾಡ್ಕೋತೀರಂತ. ಸೊ ಅದಕ್ಕೋಸ್ಕರ ಅಂತ ನಾನು ಮಾಡ್ತಾ ಇರೋದು. ಈ ಎಕ್ಸ್ಟ್ರಾ ಮಧ್ಯದಲ್ಲಿ ಪ್ಲೀಸ್ ದಯವಿಟ್ಟು ಇದು ನಿನ್ ರೊಟೀನ್, ನನ್ನ ಮೇಕಪ್ ರೊಟೀನ್. ಸೊ ಇದು ತಪ್ಪು ಅಂತ ಹೇಳ್ಬೇಡಿ. ಎಕ್ಸಾಕ್ಟ್ಲಿ ನಾನು ಏನು ಮಾಡ್ಕೋತೀನಿ ಅನ್ನೋದನ್ನ ಮಾತ್ರ ತೋರಿಸ್ತಾ ಇರೋದು ಈ ಬ್ಲಾಗಲ್ಲಿ. ಇವಾಗ ಬರೋದೆ ಒರಿಜಿನಲ್ ಮೇಕಪ್ ಪಾರ್ಟ್. ಸೊ ಗಾನ ಏನು ಗಾನ? ಕನ್ಸೀಲರ್ ಇದು ನನ್ನ ಹತ್ರ ಇದೆ. ಇದೆಯಾ? ಸೊ ಗೈಸ್ ನೋಡಿ, ನಾನು ಯೂಸ್ ಮಾಡುವಂಥ ಕನ್ಸೀಲರ್ ಇಷ್ಟು ಖಾಲಿ ಆಗಿಬಿಡಿದೆ. ಏನು ಸಂಜನಾ? ಕನ್ಸೀಲರ್ ಗೊತ್ತಿತ್ತಾ? ನೀವು ಓಕೆ ಏನಾದರೂ ಈಚೆ ಹೋಗ್ಬೇಕಾದ್ರೆ ಇದು ಬೇಸಿಕ್ ಇಲ್ಲ ಈಚೆ ಹೋಗ್ಬೇಕಾದ್ರು ಬನ್ನಿ, ನಾನು ರೆಡಿ ಮಾಡ್ತೀನಿ. ಗೈಸ್ ಇದು ಬೇಸಿಕ್ ಕನ್ಸೀಲರು. ಇದು ಬಂದು ಸ್ವಲ್ಪ ಎಲ್ಲರೂ ಹೊರ್ಗಡೆ ಸ್ವಲ್ಪ ಜಾಸ್ತಿ ಹೋಗ್ತೀವಿ ಫಂಕ್ಷನ್ಗೆ ಹಂಗೆ ಹಿಂಗೆ ಅಂದಾಗ ಬೇಸಿಕಲಿ ನಾನು ಅದು ಫೌಂಡೇಶನ್ ನಾನು ಹಚ್ಚೋದಿಲ್ಲ ಗೈಸ್, ಕನ್ಸೀಲರೇ ನಂದೆಲ್ಲ. ಇಲ್ಲಿ ನ್ಯೂಯಾರ್ಕ್ ಅವ್ರದ್ದು, ಮತ್ತು ದಿ ಬಾಬಿ ಬ್ರೌನ್. ಸೊ ಇದು ಲಾಂಗ್ ಲಾಸ್ಟಿಕ್. ಲಾಂಗ್ ಲಾಸ್ಟಿಂಗ್. ಇದ್ರದ್ದು ಶೇಡ್ ನಿಮ್ಗೆ ಇದ್ರದ್ದಾಗ್ಲಿ ಶೇಡ್ ಬೇಕು ಅಂದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ಯಾವ್ದ್ರದ್ದೇ ನಿಮ್ಗೆ ಲಿಂಕ್ ಬೇಕು ಅಂತ ಅಂದ್ರೆ ನನಗೆ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ, ನಾನು ನಿಮ್ಗೆ ರಿಪ್ಲೈ ಮಾಡ್ತೀನಿ. ಇಲ್ಲ ಗೈಸ್ ಇವ್ರಿಗೆ ಸೂಟ್ ಆಗ್ತಿದೆ ಅಂತ ಅನ್ಕೋತಿದ್ದೀನಿ. ಕಣ್ ಕೆಳಗಡೆ ಯಾರಿಗೆ ಡಾರ್ಕ್ ಸರ್ಕಲ್ ಇರುತ್ತೆ ಗೊತ್ತಾ, ಅಲ್ಲಿ ಕಣ್ ಮೇಲ್ಗಡೆ ನಮಗೂ ತುಂಬಾ ಇದೆ. ಆಮೇಲೆ ಮಾಡು ಇಲ್ಲಿ ಅಪ್ಪರ್ ಲಿಪ್ಪಿಗೆ ಪಿಗ್ಮೆಂಟೇಷನ್ ಇರೋ ಕಡೆ. ಹಾ ನಿಂಗಲ್ಲಿ ಕಾಣಿಸ್ತಿದ್ಯಾ? ಅಷ್ಟೆಲ್ಲ ರಿಯಾಕ್ಟ್ ಮಾಡ್ತಿದ್ಯಲ್ಲ. ರಿಯಾಕ್ಷನ್ ನನಗೆ ಗೊತ್ತು. ಯು ಡೋಂಟ್ ಹ್ಯಾವ್ ದಟ್. ಅದೇನೋ ಬರುತ್ತಲ್ಲ, ಡ್ಯಾಬಿಂಗ್ ಇದೆ ಗೈಸ್ ಇಲ್ಲಿ ನನ್ನ ಹತ್ರ, ಬಟ್ ನಾನು ಯೂಶಲ್ ಆಗಿ ಎಲ್ಲಾರ ಹತ್ರ ಇರಲ್ಲ ಅಲ್ವಾ. ಹೌದು. ಸೊ ಅದಕ್ಕೆ ನಾನು ಪ್ರೋಸೆಸ್ ಇಲ್ಲ, ಅದು ನಿನ್ ಸ್ಕಿನ್ ಹಾಕಿರೋದು ಹಂಗೆ ಹಾಕ್ಬಾರ್ದು, ಬೇರೆ ಸ್ಕಿನ್ಗೆ. ಹಾ ಹೌದು. ನಾನು ಇವಳು ಸ್ಕೂಲಲ್ಲಿ ಆ ಬೇಬಿ ಲಿಪ್ಸ್ ಲಿಪ್ ಬಾಮ್ ಬರೋದು ಗೊತ್ತಾ, ಅಷ್ಟೇ ಹಾಕೊಂಡು ಹೋಗ್ತಿದ್ದು. ಎಷ್ಟೊಂದು ಜನ ಹೊಸ ಸಬ್ಸ್ಕ್ರೈಬರ್ಸ್ಗೆ ಇವ್ರು ಯಾರು ಅಂತಾನೆ ಗೊತ್ತಿರಲ್ಲ ಗೈಸ್. ಇವಳು ನನ್ನ 18 ವರ್ಷದ ಫ್ರೆಂಡ್. ಇಲ್ಲೇ ಫೋಟೋ ಇತ್ತಲ್ಲ, ಎಲ್ಲಿ ಫೋಟೋ ಎತ್ತಿಟ್ಬಿಡಿ, ಫೋನಲ್ಲಿ ಇರ್ಬೇಕು ತೋರ್ಸು. ನಾನು ಇವಳು 18 ವರ್ಷದ ಫ್ರೆಂಡ್ ಗೈಸ್. 18 ವರ್ಷದಿಂದ ಇವಳು ನನಗೆ ಬೆನ್ನಿಗೆ ಬಿದ್ದಿದ್ದು ಬೇತಾಳ ತರ. ಮಧ್ಯ ಇರೋ ಹುಡುಗಿ ಬಿಟ್ಬಿಡಿ, ಆ ಕಡೆ ಈ ಕಡೆ ಇರೋ ಹುಡುಗಿ. ಸಂಜನಾ ಈ ಕಲರ್ ಆಕ್ಚುಲಿ ನಿಂಗೆ ಸೂಟ್ ಆಗ್ತಿದೆ ಸಂಜನಾ. ಗಾನಂಗೂ ಸ್ವಲ್ಪ ಡಾರ್ಕ್ ಸರ್ಕಲ್ಸ್ ಜಾಸ್ತಿ ಗೈಸ್. ಅಷ್ಟೇ ನಿದ್ದೆ ಮಾಡಲ್ವಲ್ಲ ನಾವೆಲ್ಲ. ಮಾಡುಗಾನ ಅಯ್ಯೋ ಯಾರಿಗೆ ಹೇಳ್ತಾವ್ರಿ. 2 ಗಂಟೆ ನೈಟಲ್ಲಿ ಫೋನ್ ಮಾಡ್ಬಿಟ್ಟು ಹಾರ್ಟ್ ಅಟ್ಯಾಕ್. ಇವಳು ಫೋನ್ ಎತ್ತದೇ ಇಲ್ಲ ಗೈಸ್ ಸಂಜನಂದು. ಇಲ್ಲ, ಎವ್ರಿ ಟೈಮ್ ಎತ್ತುತ್ತಾಳೆ. ಅದೇ ಎತ್ತಬಾರ್ದು ಅಂತ ಅನ್ಕೊಂಡು, ಯಾಕಂದ್ರೆ ಡೀಪ್ ಸ್ಲೀಪ್ ಅಲ್ಲಿ ಇರ್ತೀನಿ, ಎತ್ತಬಾರ್ದು ಅಂತ ಅನ್ಕೊಂಡಿರ್ತೀನಿ. ಆದ್ರೆ ಇವಳು ಫೋನ್ ಮಾಡಿದ ತಕ್ಷಣ ಏನಾರು ಆಗ್ಬಿಟ್ಟಿರ್ಬೋದಾ ಅಂತ ಅನ್ಕೊಂಡು ಎತ್ತಿದ್ರೆ ಏನ್ ಮಾಡ್ತಿದ್ಯಾ, ನಿದ್ದೆ ಬರ್ತಾ ಇದೆ ಅಂತ ಇದ್ಲು. ಹಂಗೆ ಅದು ಏನಾರು ಕೆಲಸ ಮಾಡ್ತಿದ್ರೆ ನಿದ್ದೆ, ಏನು ಕೆಲಸ ಮಾಡದೆ ಏನು ಮಾಡಕ್ಕಿರಲ್ವಲ್ಲ ಕೆಲಸ, ಅವಾಗ ನಿದ್ದೆ ಬರಲ್ಲ. ಎಲ್ಲ ಮಲ್ಕೊಳ್ತೀನಿ ಅಂತಂದ್ರೆ ನಾನು ಮನೆಗೆ ಹೋಗ್ಬಿಡ್ತದೆ ಅವಳು ಮಲ್ಕೊಳ್ಳೋದಕ್ಕೆ. ಗೈಸ್ ನಾವು ಸ್ಲೀಪ್ ಓವರ್ ಮಾಡಿದಾಗೆಲ್ಲ ಎದ್ದಿರ್ತೀವಿ ಗೈಸ್. ನಾವು ಮಲ್ಕೊಬಿಟ್ರೆ ಅದಕ್ಕೆ ಯಾಕೆ ಸ್ಲೀಪ್ ಓವರ್ ಮಾಡೋದು? ಎಲ್ಲರೂ ಮಲ್ಕೊಳ್ಳೋದು ಸಂಜೆ. ಹೌದು ಗೈಸ್. ನಂಗೆ ನಿದ್ದೆ ಬರ್ತಿದೆ, ನೀವೇನಾರು ಮಾಡ್ಕೊಳ್ಳಿ ಅಂದ್ಬಿಟ್ಟು ಮಲ್ಕೊಬಿಡ್ತಾಳೆ. ಇಲ್ಲ, ಐ ಆಮ್ ನಾಟ್ ಸ್ಲೀಪಿಂಗ್, ಜಸ್ಟ್ ಕ್ಲೋಸಿಂಗ್ ಮೈ ಅದಂತಾಳೆ. ಫಸ್ಟ್ ಡೈಲಾಗ್ ಅದೇ ಹೇಳ್ದು. ಸಂಜನಾ ಹೈದ್ರಾಬಾದಲ್ಲಿ ಇರೋದು ಅಂತ ಎಲ್ಲ ಅನ್ಕೊಬಿಟ್ಟಿದ್ರ. ಹೈದ್ರಾಬಾದಲ್ಲಿ ಸದ್ಯಕ್ಕೆ ಓದ್ತಾ ಇದ್ದಾಳೆ, MBA ಮಾಡಕ್ಕೆ ಅಂತ ಹೋಗಿದ್ದಾಳೆ. ಇನ್ನೇನು ಮುಗೀತು, ಇನ್ನೊಂದು 3 ತಿಂಗಳಲ್ಲಿ ಅವಳ್ದು ಬರ್ತಾಳೆ ವಾಪಸ್. ಏನು ಇದಾಗ ಗೆಸ್ ಮಾಡಿ ಏನಿರ್ಬೋದು? ಗೊತ್ತಿಲ್ಲ, ಗೆಸ್ ಮಾಡು. ನೋಡ್ಬಿಟ್ಟು ಹೇಳ್ತೀನಿ. ನೋಡಿದ್ರೆ ಗೊತ್ತಾಗುತ್ತಾ? ಅವಾಗೂ ಗೊತ್ತಾಗಲ್ವಲ್ಲ. ಇದು ಲಾಸ್ಟ್ ಅಲ್ಲಿ ತಾನೇ ಹಾಕೊಳ್ಳೋದು? ಇಲ್ಲ, ಇದು ಒಂದ್ಸಲಿ ಇದನ್ನ ಹಚ್ಚದ ಮೇಲೂ ಹಾಕೊಂಡ್ರೆ ಇವಾಗ ನಾನು ಎಲ್ಲರೂ ಲಾಸ್ಟ್ ಅಲ್ಲೂ ಸೆಟ್ಟಿಂಗ್ ಸ್ಪ್ರೇ ಹಾಕೋತಾರೆ. ಸೊ ನಾನು ಅದೇ ಸ್ಪ್ರೇನಾ ಇದು? ಹಾ ಅದೇ ಸ್ಪ್ರೇ ಇವಾಗ ಒಂದ್ಸಲಿ ಹಾಕ್ತಿದೀನಿ. ಮತ್ತೆ ಬ್ಲಶ್ ನನ್ನ ರೋಟೀನ್, ನಾನು ಮತ್ತೆ ಹೇಳ್ತಾ ಇದೀನಿ, ನನ್ನ ರೋಟೀನ್ ನಾನು ಹೇಳ್ತಾ ಇರೋದು. ಬಿಕಾಸ್ ಐ ಫೀಲ್ ಲೈಕ್ ಐ ಗೆಟ್ ಅ ನ್ಯೂ ಗ್ಲೋ ಅಂತ. ಅಮ್ಮನ್ನು ಕಾನು ನೋಡಿ ಸೆಟ್ ಆಗ್ತದೆ. It smells so good. Flavor? I mean, I can smell some vanilla. Vanilla, no? ವೆನಿಲಾ ಎಸೆನ್ಸ್ ಗೈಸ್. ವೆನಿಲಾ ಎಸೆನ್ಸ್ ಇದು ಬಂದು ಸ್ಟುಡಿಯೋ ಲಂಡನ್ ಇಂದ. ಇದು ಬೆಂಗಳೂರಲ್ಲಿ ಸಿಗೋದು ಡೌಟು,
ಬಿಕಾಸ್ ಇಟ್ ಇಸ್ ಅ ಲಂಡನ್ ಸೆಟ್ ಸ್ಪ್ರೇ. ಇಟ್ ಇಸ್ ಅ ವೆರಿ ನೈಸ್ ಸೆಟ್ ಸ್ಪ್ರೇ. ಹೊಸ ಸೆಟ್ ಸ್ಪ್ರೇ ಕೂಡ ತಗೊಂಡಿದ್ದೀನಿ, ತೋರಿಸ್ತೀನಿ ನೆಕ್ಸ್ಟ್ ಅಪ್ಕಮಿಂಗ್ ಗೆಟ್ ರೆಡಿ ವಿತ್ ಮೀ ವಿಡಿಯೋದಲ್ಲಿ. ಸೊ ನೀವು ಯಾರೆಲ್ಲ ನನ್ನ ಇನ್ಸ್ಟಾಗ್ರಾಮಲ್ಲಿ ಫಾಲೋ ಮಾಡ್ತಾ ಇಲ್ಲ ಅಂತ ಅಂದರೆ ದಯವಿಟ್ಟು ಹೋಗಿ ಇನ್ಸ್ಟಾಗ್ರಾಮಲ್ಲಿ ಫಾಲೋ ಮಾಡಿ. ಕಣ್ಣೂರಿತಿದ್ಯಾ ತುಂಬ ಗೈಸ್. ಅನ್ಫಾರ್ಚುನೇಟ್ಲಿ ಒಂದೇ ಟಿಶ್ಯೂ ಇದೆ ಗೈಸ್. ಸಂಜನಾ ನಾನು ಮಾಡಿರೋದೆಲ್ಲ ಹೊಸ್ಕೊಬೇಡ. ಕಣ್ಣಿಗೆ ಹಿಂಗೆ ಹಂಗ್ ಮಾಡು. ಹಂಗಲ್ಲ, ಹಿಂಗ್ ಮಾಡ್ಬೇಕು ಅಂತ ಇವಳಂಗ್ ಮಾಡಲ್ಲ. ಇಲ್ಲಿ ಕಣ್ಣ ಹಿಂಗ್ ತೆಗ್ಬಿಟ್ಟು ಹಿಂಗ್ ಇಟ್ಕೋ. ಇಟ್ಸ್ ಫೈನ್. ಮೇಕಪ್ ಬ್ಲಾಗ್ ಅಲ್ಲಿ ದುರಂತ ಇಲ್ಲ, ಇವಾಗ ಮೇಕಪ್ ಬ್ಲಾಗ್ ಅಲ್ಲಿ ದುರಂತ. ಸಂಜನಾಗೆ ಕಣ್ಣು ಆಗ್ತಾ ಇಲ್ಲ. ಮೇಕಪ್ ಮಾಡಲು ಹೋಗಿ ಕಣ್ಣು ಕಳೆದುಕೊಂಡ ಸಂಜನಾ. ಕಳ್ಕೊಂಡಿಲ್ಲ. ನನಗೆ ಇದು ನೋಡಿದ್ರೆ ಪಕ್ಕ ಗೊತ್ತಾಗ್ಲಿಲ್ಲ. ಲಿಪ್ಸ್ಟಿಕ್ ಏನ್ ಗಾನ ಇದು? ಬ್ಲಶ್. ಇದು ಬ್ಲಶ್. ಇದು ಬ್ಲಶ್ ಗೊತ್ತು, ನೋಡಿದೀನಿ. ಫಸ್ಟ್ ನೋಡಿದೀನಲ್ಲ ಗೊತ್ತು, ಇಲ್ಲ ಅಂದ್ರೆ ಗೊತ್ತಾಗ್ತಿರ್ಲಿಲ್ಲ. 2 ತರ ಬ್ಲಶ್ ಇದೆ. ಇವರೇ ಸೆಲೆಕ್ಟ್ ಮಾಡ್ಲಿ ಇವ್ರಿಗೆ ಯಾವ್ದು ಬೇಕು ಅಂತ. ಯಾವ್ದು ಬೇಕು ಗೈಸ್ ನಿಮ್ಗೆ? ನಿಂಗೆ ಬೇಕು. ಜಾಸ್ತಿ ಹಚ್ಚಿದಳು ಅನ್ಸತಿ. ಹೌದಾ? ಆಗ್ಬಿಟ್ಟಿತ್ತು. ರೇರ್ ಬ್ಯೂಟಿ ಬ್ಲಶ್ ಹಚ್ತಾ ಇದೀನಿ. ಇದ್ರದ್ದು ಕೂಡ ಶೇರ್ ಬೇಕು ಅಂತ ಅಂದ್ರೆ ಕಮೆಂಟ್ ಮಾಡಿ. ಹೆಂಗಿದ್ರು ಒಂದು ಫನ್ ಬ್ಲಾಗ್. ಹಾ, ಜಸ್ಟ್ ಫನ್ ಬ್ಲಾಗ್. ಪರವಾಗಿಲ್ಲ, ಚೂರು ಚೂರು ಹಚ್ತಾ ಇದೆಯಾ? ಜಾನ್ಸಿ ತಗೊಂಡ್ಬಿಟ್ಟು ಹಿಂಗೆ ನಮ್ಮ ಜಾನ್ವಿ ಇಬ್ರು ಬ್ಲಶ್ ಬ್ಲೈಂಡ್ನೆಸ್. ಆಕ್ಚುಲಿ ಜಾನ್ವಿನೇ ಓ ನಮ್ ಜಾನ್ವಿ ಹಿಂಗೆ ಹಚ್ಕೋತಾಳೆ. ಇರು ಒಂದ್ ನಿಮಿಷ ಇರು. ಹೆಂಗೆ ಜಾಸ್ತಿ ಹಚ್ಬಿಟ್ಟೆ ಅಂತ ಅಂದೆ. ಜಾಸ್ತಿ ಇದೆಯಾ? ಲುಕ್ ಲೈಕ್ ದಟ್. ಚೂರು ಚೂರು ಹಚ್ಬೇಕು. ಇದೆಲ್ಲ ಮ್ಯೂಟ್ ಮಾಡ್ತೀನಿ. ಅಲ್ಲಲ್ಲಲ್ಲಲ್ಲ ಮಧ್ಯರಾತ್ರಿಯಲ್ಲಿ ರೆಡಿಯಾಗಿ ಎಲ್ಲೂ ಹೋಗಕ್ಕಿಲ್ದೇನ ಹಿಂಗೆ ಮೇಕಪ್ ಮಾಡ್ಕೊಂಡೇ ಮಲ್ಕೊಳ್ಳಿ. ನಾಳೆ ಬೆಳಗ್ಗೆ ಎದ್ದು ಮತ್ತೆ ಬಿಸಿಲು ಬರ್ತಾಳೆ, ಫೋಟೋಶೂಟ್ ಮಾಡ್ಕೊಳ್ಳಿ. ಏನಂತೀರಾ? ಆಗ್ಬಿಟ್ಟ ಇಲ್ಲ ಅನ್ನೋದಕ್ಕೂ. ಟೆನ್ಷನ್ ಆಗ್ತಿರೋದೇನಂದ್ರೆ ಮಗು ತರ ಇವಳು ಕಣ್ಣದು ಸ್ವಲ್ಪ ಮಾಡ್ಬೇಕಂದ್ರೆ ನನ್ಗೆ ನಾನ್ ಮಾಡಿರೋ ಮೇಕಪ್ಪೇ ಹೋಗ್ಬಿಡುತ್ತೆ ಗೈಸ್. ಸ್ವಲ್ಪ ಇವಾಗ ನೋಡಿ ಹತ್ರ ಹೋಗ್ ಸಂಜನೆ ಇನ್ನ. ಇವಾಗ ಹಿಂಗ್ ಮಾಡಿದೀನಿ ಆಯ್ತಾ. ಇವಾಗ ನೋಡಿ ನಾನು ಕಣ್ಣು ಮಾಡಿದಾಗ ಎಲ್ಲೆಲ್ಲಿ ಕರ್ರಗಾಗುತ್ತೋ ನನಗೆ ಗೊತ್ತಿಲ್ಲ ಗೈಸ್. ಯಾಕೆಂದ್ರೆ ಇವಳು 50 ಸಲ ಹಿಂಗ್ ಅಂತಳೆ. ಮಾಡ್ಕೊಳ್ಳೋದ್ರಲ್ಲಿ ಅವಳು ಹಾಕೊಳ್ಳಲ್ಲ. ಇಲ್ಲ ಮಾಡ್ಕೋತೀನಿ, ನಾನು ಹಾಕೋತೀನಿ. ಐ ಆಮ್ ವೆರಿ 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 ಪ್ರೌಡ್ ಆಫ್ ಸಂಜನಾ. ಒಂಚೂರು ಕಣ್ ಮಿಟಕ್ಸಿಲ್ಲ ಗೈಸ್. ಏನೋ ಅಲ್ಲಿ ಹೋಗ್ಬಿಟ್ಟು ಫ್ರೆಂಡ್ಸ್ ಹತ್ರ ಐಲೈನರ್ ಹಾಕಿಸ್ಕೊಂಡು ನನ್ನ ಜೊತೆ ಇದ್ದಾಗ ಹಾಕ್ಸ್ಕೊಳಲ್ಲ. ನಾವೇನು ಯೂಸ್ ಇಟ್ ನಾವು. ವಾ ಸೂಪರ್ ಸಂಜನಾ, ಕೈ ಕೊಡಿಲಿ. ನನ್ನ ಕಡೆ ಹಂಗಲ್ಲ, ಸೆಕೆಂಡ್ ನನ್ನ ಕಡೆಯಿಂದ ಒಂದು ಟ್ರೀಟು ಸಂಜನಾ ನಿನಗೆ. ಏನು ಕೊಡಿಸ್ತೀಯ? ಏನ್ ಕೇಳ್ತೀಯ? ನನ್ನ ಹೃದಯನೇ ಕಿತ್ತಿ ಕೊಟ್ಬಿಡ್ತೀನಿ ಸಂಜನಾ ನಿನಗೆ. ಹಿಂಗೆ ಅಂದ್ಲು. ಅವಳಿಗೆ ಹೃದಯ ಬೇಕೋ? ಹೃದಯ ಕೊಡ್ತೀನಿ ಅಂದ್ರೆ ಬೇಕಾ? ಯಾವ್ದಾದ್ರು ಬೇಕೋ? ಆಯ್ತು. ನನ್ನ ಹತ್ರ ಇಷ್ಟು ಲಿಪ್ಸ್ಟಿಕ್ ಇದೆ. ಇಷ್ಟು ಲಿಪ್ಸ್ಟಿಕ್ ಇದೆ. ಲಿಪ್ಸ್ಟಿಕ್ ಎಲ್ಲ ಬೇಕು ಅಂದ್ರೆ ಇದು ಬರೀ ಅರ್ಧ ಅಷ್ಟೇ. ಲಂಡನಲ್ಲಿ ಇನ್ನ ಇದೆ. ಜೀವನದಲ್ಲಿ 0 ಲಿಪ್ಸ್ಟಿಕ್ ಇದ್ದವಳು ಈಗ ಇಷ್ಟು ಲಿಪ್ಸ್ಟಿಕ್ ಇಟ್ಕೊಂಡಿದ್ದೀನಿ. ಹತ್ರ ಇದೆ ಒಂದೇ ಒಂದು ಲಿಪ್ಸ್ಟಿಕ್. ಹಾಗೆ 5 years ಇಂದ ನಾವು ಮೇಕಪ್ ನ್ಯೂ ಇದೆ, ಬಟ್ ಅದು ಅದೇ ಜಾಸ್ತಿ ಎವ್ರಿ ಡೇ ಯೂಸ್ ಮಾಡಲ್ಲ. ಮೇಕಪ್ ಮಾಡ್ಕೊಳ್ಳೋ ತನಕ ಅಷ್ಟೇ. NYX ಅವರ ಹೈಲೈಟರ್. ಸೊ NYX ಅಂದ್ರೆ ಯಾವುದು? ಇಟ್ ಈಸ್ ಅ ಬ್ರ್ಯಾಂಡ್ ಲಂಡನ್. ಓಕೆ. ಐ ಡೋಂಟ್ ನೋ ಇಂಡಿಯಾದಲ್ಲಿ ಸಿಗುತ್ತಾ ಇಲ್ವಾ ಅಂತ. ಹೈಲೈಟರ್? ಯಾ, ಇಟ್ ಈಸ್ ಅ ಹೈಲೈಟರ್. ಎನಿ ಹೈಲೈಟರ್ ಯು ಕ್ಯಾನ್ ಯೂಸ್. ಮೇಲ್ಗಡೆ ವ್ರ್ಯಾಪರ್ ಅರ್ಧೋಗ್ಬಿಟ್ಟೈತೆ ಅದನ್ನ ಕೈಯಲ್ಲಿ ತಗೊಂಡು ನೋಸ್ನ ಸ್ಟ್ರೈಟ್ ನಿನ್ನ ಬಾ ಒಳಗಡೆ ಹತ್ರ ಸ್ವಲ್ಪ ಬ್ಲಾಗಿಗೆ ಬರಬೇಕು ರೀ. ಸ್ಟ್ರೈಟ್ ಮಾಡ್ಬೋದು ಗೈಸ್. ಯಾರ್ದು ಸ್ವಲ್ಪ ನೋಸ್ ಸ್ಟ್ರೈಟ್ ಇದೆ ಇದಿರುತ್ತೋ ಅವರು ಸ್ಟ್ರೈಟ್ ಆಗಿ ಮಾಡ್ಕೊಳ್ಳೋಕೆ. ನೋಡು ಸಂಜನಾ, ಇಸ್ ನೋಸ್ನ ಚೂಪ್ ಮಾಡ್ಕೊಳ್ಳೋಕೆ ಉದ್ದಕ್ಕೆ ಕಾಣೋ ಥರ. ನೋಡು ಇವಾಗ ತಿರ್ಗು ನನ್ನ ಕಡೆ. ನೋಡಿ ಇವಾಗ ಅವಳ ಮುಖ ಅವಳದು ಒಂಚೂರು ಹಿಂಗಿತ್ತಲ್ವಾ, ಇವಾಗ ಶಾರ್ಪ್ ಕಾಣಿಸ್ತಾ ಇದೆ. ಇಲ್ಯೂಷನ್ ಕ್ರಿಯೇಟ್ ಆಯ್ತು. ಸೊ ಅದನ್ನ ಇಲ್ಲೂ ಕೂಡ ಹಚ್ಬೋದು, ಇಲ್ಲೂ ಕೂಡ ಹಚ್ಬೋದು. ಬಟ್ ಇವಾಗ ಏನು ನೆಸೆಸರಿ ಇಲ್ಲ. ನನಗೆ ಸ್ವಲ್ಪ ಬ್ಲಷ್ ಕಡಿಮೆ ಆಗಿತ್ತು ಅಂತ ಇನ್ನೊಂಚೂರು ಹಾಕ್ತೀವಿ. ಇವಾಗ ಹೈಲೈಟರ್ ಹಾಕ್ತಾ ಇದ್ದೀನಿ. ಹೋಗ್ಬೋದು ಎನಿಥಿಂಗ್.
ಇದನ್ನ ನಾನು ಎಲ್ಲಿ ನೋಡಿ ಕಲಿತೆ ಅನ್ನೋದು ನನಗೆ ಗೊತ್ತಿಲ್ಲ, ಬಟ್ ಏನೋ ನಂಗೆ ಇದು ಹಾಕೊಂಡಾಗ ಒಂಥರ ಚೆನ್ನಾಗಿ ಅನಿಸುತ್ತೆ. ಸೊ ದಿಸ್ ಈಸ್ ನೈಕಾ ಅದು ಗೈಸ್ ಹೆಸರೆಲ್ಲ ಹೋಗ್ಬಿಡಿದೆ, ಒಡೆದು ಹೋಗ್ಬಿಡಿದೆ. ಸೊ ಇದು ಆ್ಯಕ್ಚುಲಿ ಐ ಮೇಕಪ್ ಪ್ಯಾಲೆಟ್. ಆದರೆ ಇವಾಗ ಐ ಮೇಕಪ್ ಮಾಡ್ತಿಲ್ಲ, ಮತ್ತೆ ಐ ಮೇಕಪ್ ಮಾಡಲ್ಲ ನೋಡ್ರಿ ಇವಾಗ ನೀವೇ. ಏನ ತುದಿ ಇರುತ್ತೆ ಗೊತ್ತಾ, ಈ ಪಾರ್ಟ್ ಲುಕ್ಸ್ ವೆರಿ ಅಲ್ಲಿ ಒಂಥರ ನೀವು ಫೋಟೋಸ್ ಎಲ್ಲ ತೆಕ್ಕೊಂಡು ಇದು ಮಾಡ್ತೀರಲ್ಲ, ಸೊ ಅವಾಗ ಅಟ್ರಾಕ್ಟಿವ್ ಆಗಿ ಕಾಣುತ್ತೆ. ತಿರ್ಗಿ ಕಡೆ ಕನ್ನಡ ಕಲಿ ಅಂದರೆ ಕನ್ನಡ ಅವ್ಳು ಕಲ್ತವಳೆ, ಕನ್ನಡ ಬರುತ್ತೆ. ವೆನ್ ಯು ಇವಾಗ ಔಟ್ಫಿಟ್ ಚೇಂಜ್ ಮಾಡಿದ್ರೆ ಇಟ್ ಲುಕ್ ನೈಸ್. ಐ ಆಮ್ ಲೈಕ್ ಮೇಕಪ್ ಅಲ್ಲಿ ಫಸ್ಟ್ ಟೈಮ್ ನಾನು ಅವ್ರನ್ನ ನೋಡ್ತಾ ಇದ್ದೀನಲ್ಲ, ಸೊ ನನಗೆ ಒಂಥರ ತುಂಬಾ ಖುಷಿ ಆಗ್ತಾ ಇದೆ. ಸಂಜೆ ನೈಟ್ ಮಾಡ್ಕೋಬೇಕು. ಇಟ್ ಆಕ್ಚುಲಿ ಲುಕ್ಸ್ ನೈಸ್ ಅಂತ ಹೇಳು ನಿನ್ನ ಡೈಲಾಗು. ಯು ಆಲ್ಸೋ ಸಿ. ಅವಳು ಅವಾಗಿಂದ ನೋಡ್ಕೋತಾವಳೆ. ಯಾ ಇರಮ್ಮ ಮೇಲ್ ನೋಡಮ್ಮ, ಮೇಲೆ ತುಂಬಾ ಮೇಲೂ ನೋಡ್ಬಿಡ್ಬೇಡ. ಇದೇ 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 ಗೈಸ್, ಇದೇ ಪ್ರಾಬ್ಲಮ್ ಫಾಲ್ಟ್ ನನಗೆ. ನೆಕ್ಸ್ಟ್ ಸ್ಟೆಪ್ ಮಸ್ಕಾರ ಅನ್ನೋ, ಆಮೇಲೆ ನೆಕ್ಸ್ಟ್ ಹಚ್ಚೋದು ಹಾಕು. ಅವಾಗಲೇ ಐಲೈನರ್ ಹಚ್ಚಿದೆ ಅಲ್ವಾ, ಲ್ಯಾಕ್ಮೆ ಅವರ ಐಲೈನರ್ ಆಲ್ ಟೈಮ್ ಫೇವ್ರೆಟ್. ಯಾಕೆಂದ್ರೆ ನಾನು ಇದಕ್ಕೆ ಅಡ್ಜಸ್ಟ್ ಆಗ್ಬಿಟ್ಟಿದ್ದೀನಿ ಗೈಸ್. ಬೇರೆ ಯಾವ ಐಲೈನರ್ ಇಟ್ಕೊಂಡು ಆಲ್ಮೋಸ್ಟ್ ನನ್ಗೆ, ಯಾಕಂದ್ರೆ ನಾನು ಎಷ್ಟೊಂದು ಐಲೈನರ್ ಟ್ರೈ ಮಾಡಿದ್ದೀನಿ, ಇಟ್ಕೊಂಡ್ರೆ ನನ್ ಹೆಂಗೋ ಹೋಗ್ಬಿಡುತ್ತೆ. ಇದಂತೂ ತುಂಬಾ ಕಂಫರ್ಟಬಲ್, ಮಾಡಿದವ್ರಿಗಂತೂ ಒಂದು ಸೂಪರ್ ಸಲ್ಯೂಟ್. ಮಸ್ಕಾರ ಇದು ಕೂಡ ಲಾರಿಯಲ್ ಅವರ ಮಸ್ಕಾರ, ವೆರಿ ವೆರಿ ನೈಸ್ ಗೈಸ್. ನಿಮ್ಮ ಐಸ್ಗೆ ಐ ಮೀನ್ ಐಲ್ಯಾಶಸ್ಗೆ ತುಂಬ ನೈಸ್ ಲೆಂತ್ ಕೊಡುತ್ತೆ. ಕನ್ಸಿಲರ್ ಹಾಕಿದ ತಕ್ಷಣ ಸೆಟ್ ಸ್ಪ್ರೇ ಏನಕ್ಕೆ ಆಗ್ತದೆ ಅಂತ ಅಂದರೆ ಅದು ಅವಾಗ ಸ್ಕಿನ್ಗೆ ಸೆಟ್ ಆಗುತ್ತೆ. ಅದ್ರ ಮೇಲೇ ನಾನು ಬ್ಲಷು ಮತ್ತು ಇದೆಲ್ಲ ಮಾಡಿದಿದ್ರೆ ಬೂದಿ ಬೂದಿ ಥರ ಕಾಣಿಸಿರೋದು ಈಸ್ ವಾಟ್ ಐ ಫೀಲ್. ಲಾಸ್ಟ್ ಪಾರ್ಟ್ ಆಫ್ ದ ಮೇಕಪ್ ಈಸ್ ಲಿಪ್ಸ್ಟಿಕ್. ಸೊ NYX ಅವರ ಲಿಪ್ಸ್ಟಿಕ್. NYX ಕೂಡ ಯೂಸ್ ಮಾಡ್ಬೋದು, ಇಲ್ಲ ಆಲ್ ಟೈಮ್ ಸ್ವಿಸ್ ಬ್ಯೂಟಿ ಅವರ ಬ್ರೌನ್ ಶೇಡ್ ಯೂಸ್ ಮಾಡ್ಬೋದು. ದಟ್ ಈಸ್ ವೆರಿ ವೆರಿ ನೈಸ್. ಎಲ್ಲೋ ಇಟ್ಬಿಟ್ಟಿದ್ದೀನಿ ಗೈಸ್ ಸ್ವಿಸ್ ಬ್ಯೂಟಿ ಅವ್ರದ್ದು, ನಾನು ಅದೇ ಯೂಸ್ ಮಾಡೋದು. 1:44 ಗೈಸ್ ಟೈಮ್. ಅವಾಗ ಕ್ರೇಜ್ ಮೆಮರೀಸ್ ಇತ್ತು ಗೈಸ್, ಅವಾಗ ಮಾಡಿರೋ ಸ್ಲೀಪ್ ಓವರ್ ಎಲ್ಲ. ಹೌದು, too many people know, so we used to play games, play ದೊಡ್ಡವರಾಗ್ಬಿಟ್ಟಿದೀವಿ. ನನ್ನ ಹತ್ರ ಈ ಬ್ರೌನ್ ಇದೆ ಗೈಸ್, ನೋಡಿ ಕಾಣಿಸ್ತಿದ್ಯಾ, ಬ್ಲ್ಯಾಕಿಶ್ ಬ್ರೌನ್ ಇದು ಅಂತ, ಚಾಕ್ಲೇಟ್ ತರ. ಚಾಕ್ಲೇಟ್. Actually try a little. ಇಟ್ಸ್ ಲುಕಿಂಗ್ ನೈಸ್. ನಿಮಗೆ ಸೆಟ್ ಆಗ್ತಿದೆ. Maybelline ನ್ಯೂಯಾರ್ಕ್ ಅವ್ರದ್ದು. ದಿಸ್ ಇಸ್ ದ ಶೇಡ್ NYX ಅವರ ಲಿಪ್ ಆಯಿಲ್. ನೀವೆಲ್ಲ ನನ್ನ ಲಿಪ್ಸ್ಟಿಕ್ ಏನು ಲಿಪ್ಸ್ಟಿಕ್ ಹಾಕ್ತೀರಾ, ಯಾವ ಲಿಪ್ ಲೈನರ್ ಹಾಕ್ತೀರಾ ಅಂತಿದ್ರಲ್ಲ, ಸೊ ದಿಸ್ ಇಸ್ ದ ಬ್ರೌನ್ ಲಿಪ್ ಲೈನರ್ ಐ ಯೂಸ್. ಆ್ಯಂಡ್ ದೆನ್ ವಿತ್ ದ್ಯಾಟ್ Maybelline ಅವರ ಇಸ್ ಲಿಪ್ಪಿ ಅಂತ ಲಿಪ್ಸ್ಟಿಕ್ ಶೇಡ್ಸ್. ನಾನು ಯಾವ್ದು ನನ್ನ ಲಿಪ್ಸ್ಟಿಕ್ ಕಲೆಕ್ಷನ್ಸ್ ಆ್ಯಂಡ್ ಲಿಪ್ ಲೈನರ್ ಕಲೆಕ್ಷನ್ಸ್ ನಿಮಗೆಲ್ಲ ಬೇಕು ಅಂತ ಅಂದರೆ ನನ್ನ ಇನ್ಸ್ಟಾಗ್ರಾಮಲ್ಲಿ ಫಾಲೋ ಮಾಡಿ, ಅದರಲ್ಲಿ ಖಂಡಿತ ಅಪ್ಲೋಡ್ ಮಾಡ್ತೀನಿ ವೆರಿ ಸೂನ್. ID ಇಲ್ಲಿ ಮೆನ್ಷನ್ ಮಾಡಿರ್ತೀನಿ. ಅದೇ ಸೆಟ್ ಸ್ಪ್ರೇ ಆ್ಯಂಡ್ ಡನ್. ಫೈನಲ್ ಔಟ್ಲುಕ್ ತೋರಿಸುವ ಸಮಯ. ಕಂಡುಬಿಡು. ಸೊ ಗೈಸ್, ನಾನು ಲೈಫಲ್ಲೇ ಫಸ್ಟ್ ಟೈಮ್ ಸಂಜನಾ ಈ ಥರ ಮೇಕಪ್ಪಲ್ಲಿ ನೋಡ್ತಾ ಇರೋದು. ಆ್ಯಂಡ್ ಶಿ ಲುಕ್ಸ್ ವೆರಿ ವೆರಿ ಕ್ಯೂಟ್ ಆ್ಯಂಡ್ ಪ್ರಿಟಿ. ತುಂಬ ಚೆನ್ನಾಗಿ ಕಾಣಿಸ್ತಿದೆಯಾ ಸಂಜನಾ? ಅಂದರೆ ನಾರ್ಮಲ್ ಆಗೂ ಚೆನ್ನಾಗಿದ್ದಾಳೆ, ಬಟ್ ಐ ಡೋಂಟ್ ನೋ ಗೈಸ್, ಒಂಥರ ತುಂಬ ತುಂಬ ಚೆನ್ನಾಗಿ ಕಾಣಿಸ್ತಾ ಇದ್ದಾಳೆ ಸಂಜನಾ. ಸೊ ಇವಾಗ ಗಾನನ ತೋರಿಸೋಣ. ಸೊ ದಿಸ್ ಇಸ್ ದ ಫೈನಲ್ ಔಟ್ಲುಕ್. ವಾವ್ ಗೈಸ್, ನಾನು ಗಾನನ್ನ ಈ ಥರ ನೋಡೇ ಇಲ್ಲ ಗೈಸ್, ನಾನೇ ನೋಡಿಲ್ಲ ಗೈಸ್. ಸೊ ವೆರಿ ಕ್ಯೂಟ್ ಆ್ಯಂಡ್ ನೈಸ್. ನಾನು ಅವ್ರಿಗೆ ಹೇರ್ ಸೆಟ್ ಮಾಡಿ ಸಿಗ್ತೀನಿ ಇಲ್ಲಿ. ನೋಡಿ ಈ ಥರ ಹೇರ್ ಬ್ಲೋ ಡ್ರೈ ಮಾಡಿದ್ದೀನಿ. ಸೊ ಈ ಥರ ಕರ್ಲ್ಸ್ ಮಾಡಿದ್ದೀನಿ. ಹೇಗೆ ಕಾಣಿಸ್ತಿದೆ ಹೇಳಿ. ನಾನು ಫೈನಲ್ ಔಟ್ಲುಕ್ ಈ ಥರ ಕಾಣಿಸ್ತಾ ಇದೆ. ಹೇಗಿದೆ ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ನಾನು ಆವಾಗಲೇ ಅರ್ಧಂಬರ್ಧ ಹೇಳೋದು ಮಾಡ್ತಿದ್ದೆ. ಸಂಜನಾ ಬಂದು ನನ್ನ 16 ವರ್ಷದ ಫ್ರೆಂಡ್. ಸೊ ನನ್ನ ಹೊಸ ಸಬ್ಸ್ಕ್ರೈಬರ್ಸ್ಗೆ ಗೊತ್ತಿರಲ್ಲ, ನಾನು ಇವಳು ಚೈಲ್ಡ್ಹುಡ್ ಫ್ರೆಂಡ್. ಒಂದೇ ಸ್ಕೂಲಲ್ಲಿ ಓದೋರು, ಒಂದೇ ಏರಿಯಾ ಗೈಸ್. ಇಲ್ಲೇ ಹಿಂಗೆ 2 roads ಲಂಗ ಫ್ರೆಂಡ್ಸ್ 2 roads ಅವೆ. ಹಿಂಗೆ ಜಂಪ್ ಮಾಡಿದ್ರೆ ಅವಳ ಮನೆ. ಉರಿತಿಲ್ವಾ ನಿಮಗೆ? ಹಾಂ, ನಿನಗೆ ಉರಿತಾ ಇಲ್ವಾ? ಉರಿತಿದೆ. ನಾನೇನು ಗೊತ್ತಾ ಹಾಕಿದ್ದು? ಲಿಪ್
ಆವಾಗ್ಲಿಂದ ಉರಿತಿದೆ. ಹೇಳಿಲ್ವಾ ನೀನು? ಅದೇ ಅನ್ಕೊಂಡೆ. ಹತ್ರ ನಿಂತ್ಕೊಳ್ರಿ. ಉರಿತಿದೆ. ನಾನು ಲಿಪ್ ಪಂಪ್ ಹಾಕಿದ್ದು. ಅದೇ ಗೊತ್ತಾಯ್ತು. ಇಬ್ರಿಗೂ ತುಟಿ ಉರಿತಾ ಇದೆ ಅಂತ ಹೇಳಿದ್ರು. ಇವಾಗ ಕೇಳಿದೆ ಹೇರ್ ಎಲ್ಲ ಸೆಟ್ ಆದ್ಮೇಲೆ. ಯಾಕೆ ಅಂದರೆ ನಾನು ಅವ್ರಿಗೆ ಹಾಕಿದ್ದು ಡಕ್ ಪ್ಲಂಪ್ ಅಂತ. ನೆಕ್ಸ್ಟ್ದು ಇದು ಹಾಕಿದ್ರೆ ತುಟಿ ಊದ್ಕೊಂಡು ಉರಿಯುತ್ತೆ. ಲಿಪ್ಸ್ಟಿಕ್ ಅಂತ ಅನ್ಕೊ, ಲಿಪ್ ಬಾಮ್ ಅಂತ ಅನ್ಕೊಂಡಿದ್ದೆ ಆ್ಯಕ್ಚುಲಿ. ಗೈಸ್ ನಾನು ಅದಕ್ಕೆ ಬೇಕಂತ ಕೇಳ್ದೆ ಹಾಕಿದೆ ಗೈಸ್. ತುಟಿ ಉರಿತಿದೆ ಅಂತ ಒಬ್ಬರು ಹೇಳ್ತಾರೆ ವಿಡಿಯೋದಲ್ಲಿ ಅನ್ಕೊಂಡೆ, ಯಾರೂ ಇರಲಿಲ್ಲ. ಇವಾಗ ಕೇಳಿದ್ದಕ್ಕೆ ನಾ ಅನ್ಕೊಂಡು ಅಷ್ಟೆಲ್ಲ ಸ್ಪ್ರೇ ಹಾಕಿರ್ತಾಳಲ್ವಾ, ಅದಕ್ಕಿಂತ ಯಾವುದೋ ಒಂದರಿಂದ. ಸೊ ಗೈಸ್ ದಿಸ್ ಇಸ್ ದ ಫೈನಲ್ ಔಟ್ಲುಕ್. ಸೊ ಗಾನಾಸ್ ಔಟ್ಲುಕ್ ಹಿಂಗಿದೆ. ಹಿಂದೆ ತಿರುಗು ಗಾನ. ಇದು ಗಾನನ ಔಟ್ಲುಕ್. ಸೊ ತುಂಬ ಚೆನ್ನಾಗಿದೆ. ತಿರುಗು ಗಾನ ಮುಂದೆ. ಸೊ ಇಬ್ರು ಹಿಂಗೆ ಕಾಣಿಸ್ತಾ ಇದ್ದಾರೆ. ನಿಂತ್ಕೋ ಸಂಜನ ಪಕ್ಕದಲ್ಲಿ. ಈ ಥರ ಕಾಣಿಸ್ತಾ ಇದ್ದಾರೆ. ಗಾನ ಬಂದು ನಮ್ಮ ಡಿಗ್ರಿ ಫ್ರೆಂಡು. ನಾವು ಮೀಟ್ ಮಾಡಿ 5 ವರ್ಷ ಆಗಿರ್ಬೋದು, ಬಟ್ ನಮ್ಮ ಬಾಂಡು ಏನೋ ಒಂದು ಅಷ್ಟು ವರ್ಷದಿಂದ ಜೊತೆಗಿದ್ದೀವಿ ಅನ್ನೋದು ಅಷ್ಟು ಸ್ಟ್ರಾಂಗ್ ಆಗಿರಬಾರ್ದು. ಇವಿಲೈಸ್ ಇಲ್ಲ ಗೈಸ್, ಅದೇ ನಿಮ್ಗೆಲ್ಲ ಗೊತ್ತಿರ್ಲಿಲ್ಲ ಅಲ್ವಾ? ಸೊ ಅದಕ್ಕೆ ಹೇಳ್ತಾ ಇರೋದು. ಗೊತ್ತಿಲ್ಲ ಅಂದ್ರೆ ಅದೇ ಜಾಸ್ತಿ ಮೆಮೊರೀಸು ಇಂಪಾರ್ಟೆಂಟ್ ಇರೋ ಜೊತೆ ಫೋಟೋಸು ವಿಡಿಯೋಸ್ ಇರಲ್ಲ ಅಂತಲ್ಲ. ಇಲ್ಲ ಗೈಸ್, ತುಂಬಾ ಇದೆ ನಮ್ದು ವಿಡಿಯೋಸ್ ಇಲ್ಲ. ಐ ಮೀನ್ ಖಂಡಿತವಾಗ್ಲೂ ಅಷ್ಟು ಫನಿ ವಿಡಿಯೋಸ್ ಇದೆ. ಅಷ್ಟೇ ಗೈಸ್, ಇವತ್ತಿನ ವ್ಲಾಗ್ ಹೇಗಿತ್ತು ಇವರಿಬ್ರು ಲುಕ್ ಅಂತ ಕೂಡ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಮತ್ತು ನಿಮಗೆ ಯಾವ ಪ್ರಾಡಕ್ಟ್ಸ್ದು ಲಿಂಕ್ ಬೇಕು ಅಂತ ಕೂಡ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ನಾನು ನಿಮಗೆ ಆ ಪ್ರಾಡಕ್ಟು ಶೇಡ್ ಎಲ್ಲ ತಿಳಿಸ್ಕೊಡ್ತೀನಿ. ಸೊ ಇಷ್ಟೇ ಗಾಯ್ಸ್, ಇಷ್ಟ ಆಗಿತ್ತು ಇವತ್ತಿನ ವ್ಲಾಗ್. ಈ ವ್ಲಾಗ್ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಕಮೆಂಟ್ ಮಾಡಿ. ಟೇಕ್ ಕೇರ್, ಬೈ ಬೈ, ಅಂಟಿಲ್ ನೆಕ್ಸ್ಟ್ ಟೈಮ್. ಸೊ ಅಷ್ಟೇ ಗಾಯ್ಸ್, ಮೀಟ್ ಯು ಅಪ್ ಇನ್ ಮೈ ನೆಕ್ಸ್ಟ್ ವ್ಲಾಗ್. ಅಂಟಿಲ್ ದೆನ್ ಟೇಕ್ ಕೇರ್, ಬೈ.